ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಈ ದಿನ ನಾನು ನಿಮಗೆ ಯಾವುದೇ ರೀತಿಯ ಒಂದು ರೆಸಿಪಿ ಆಗಲಿ ಅಥವಾ ಮತ್ತೊಂದು ಯಾವುದೋ ಯೂಟ್ಯೂಬ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಏನಂದರೆ ಈ ದಿನ ನಾನು ಮೆಹಂದಿಯನ್ನು ಹಚ್ಕೊಳ್ಳೋಕ್ಕೂ ಮುಂಚೆ ಕೆಲವೊಂದು ವಿಷಯದ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ಯಾವ ರೀತಿಯಾಗಿ ಮೆಹಂದಿ ಹಚ್ಕೊಳ್ಳೋಕ್ಕೂ ಮುಂಚೆ ನಾವು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಮೆಹಂದಿಯನ್ನು ಹಚ್ಚಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತೇಳಿ ಓಕೆ ಕೊಡಿ. ಯಾಕಂದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಮುಂದೆ ನಾನು ಹೇಳ್ತಾನೆ ಇದ್ದೀನಿ, ನಮಗೆ ಯಾವುದೇ ರೀತಿಯ ಇನ್ಕಮ್ ಅನ್ನೋದಲ್ಲಿ ಬರೋದಿಲ್ಲ. ಏನು ಸಿಗುತ್ತೆ, ಒಂದು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಮೆಹಂದಿನ ಹಚ್ಚೋದು ನಮಗೆ ಗೊತ್ತೇ ಇದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಕೂದಲಾದ್ರೂ ಒಂದಾಯಿತು, ಇವಾಗ ಕಲರಿಂಗ್ ಬೇಕು ಅಂತನೋ ಅಥವಾ ನನಗೆ ತುಂಬ ಹೀಟ್ ಆಗ್ತಿದೆ ಅಂತನೋ, ಇದೆಲ್ಲ ಕಾರಣದಿಂದ ನಾವು ಮೆಹಂದಿಯನ್ನು ಹಚ್ತಾ ಇರ್ತೀವಿ. ಸೊ ಆ ಮೆಹಂದಿಯನ್ನು ಹಚ್ಲಿಕ್ಕೂ ಮುಂಚೆ ಏನನ್ನು ನಾವು ಅಬ್ಸರ್ವ್ ಮಾಡಬೇಕು, ಮೆಹಂದಿ ಹಚ್ಲಿಕ್ಕೂ ಮುಂಚೆ ನಾವು ಯಾವ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತೊಗೊಂಡಿರ್ಬೇಕು ಅಂತೇಳಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಜ್ಞಾನ ಇದೆ. ಏನಂದರೆ ಜಾಸ್ತಿ ಕೆಮಿಕಲ್ ಕಡೆ ಮೂವ್ ಆಗದೆ ಆಯುರ್ವೇದಿಕ್ ಹರ್ಬಲ್ ಕಡೆ ಮೂವ್ ಆಗಬೇಕು ಅನ್ನೋದು ಒಂದಿದೆ. ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಪ್ರಾಡಕ್ಟ್ ಸಿಕ್ಕರೆ ನಮಗೆ ಇನ್ನೂ ಒಳ್ಳೆಯದು ನಮಗೆ. ಯಾಕಂದರೆ ಇಂಥ ಒಂದು ಬ್ಯುಸಿ ಲೈಫಲ್ಲಿ ಇಷ್ಟು ಫಾಸ್ಟಾಗಿ ಓಡ್ತಿರೋ ಈ ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಅಂತೇಳಿ ಗೊತ್ತಿದೆ. ಸೊ ಅಂಥದ್ರಲ್ಲಿ ಸ್ವಲ್ಪನಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಬಿಟ್ಟು ಯಾವ ರೀತಿಯಾಗಿ ನಾವು ಚೂಸ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಕೆಲವರಿಗೆ ಸಾಮಾನ್ಯವಾಗಿ ಕೆಲವೊಂದು ಡೌಟ್ಸ್ ಇರುತ್ತೆ. ಇಷ್ಟೊಂದು ಕಂಪ್ನೀಸ್ ಇದೆ, ಯಾವುದನ್ನು ನಾವು ಬ್ರ್ಯಾಂಡನ್ನು ತೊಗೋಬೇಕು, ಏನು ಎತ್ತ ಅಂತೇಳಿ ಬಂದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಹಾಗೆಯೇ ಮೆಹಂದಿನ ನಾವೇನೋ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬರ್ತೀವಿ, ಅದನ್ನು ಹಚ್ಕೋಬೇಕಾದ್ರೆ ಕೆಲವೊಂದು ಅದು ಹಚ್ಕೊಳಕ್ಕೂ ಮುಂಚೆ ಕೆಲವೊಂದು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಏನಂದರೆ ನಾವೀಗ ಒಂದು ಐರನ್ ಪಾಟಲ್ಲಿ ತೊಗೊಂಡು ಹಚ್ಕೋತಾ ಇರ್ತೀವಿ. ಸೊ ಕಬ್ಬಿಣದ್ದು ಏನಾದರೂ ಒಂದು ಪಾತ್ರೆನೋ ಒಂದು ಹಂಚೋ ಏನೋ ಒಂದು ಸಿಗುತ್ತಲ್ವ, ಸೊ ಆ ಪಾತ್ರೆಯಲ್ಲಿ ಕಲಿಸ್ಕೊಂಡು ಹಚ್ಕೋಬೇಕಾದ್ರೆ ಏನನ್ನು ಅಬ್ಸರ್ವ್ ಮಾಡಿ, ನಾವು ಅದರಲ್ಲಿ ಐರನ್ ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಹೌದಾ? ಆದರೆ ಅದನ್ನು ಇಡೀ ದಿನ, ಈಗ ರಾತ್ರಿ ಕಲಿಸಿರ್ತೀವಿ, ಬೆಳಗ್ಗೆ ಹಚ್ಕೊಂಡು ಬಿಡಬೇಕು, ಇಲ್ಲ ಬೆಳಗ್ಗೆ ಕಲಿಸಿರ್ತೀವಿ, ಮಧ್ಯಾಹ್ನ ಇಲ್ಲ ಸಂಜೆ ಅಷ್ಟೊತ್ತಿಗೆ ಹಚ್ಕೊಂಡು ಬಿಡಬೇಕು. ಆ ರೀತಿಯಾಗಿದ್ದರೆ ನಮಗೇನು ಪ್ರಾಬ್ಲಮ್ ಆಗಲ್ಲ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ 2 ದಿನಕ್ಕಿಂತ ಜಾಸ್ತಿ ಇಡ್ತಾರೆ. ಅವಾಗ ಏನಾಗುತ್ತೆ, ಅದರಲ್ಲಿ ಲೈಟಲ್ಲಿ ಫಂಗಸ್ ಡೆವಲಪ್ ಆಗುತ್ತೆ. ಸೊ ಅದು ನಮ್ಮ ಏರ್ ಡ್ಯಾಮೇಜ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಅಷ್ಟು ಕೆಲವರಿಗೆ ಬೇಕಾದ್ರೆ ಹಚ್ಕೊಂಡು ನೋಡಿ, ಅದನ್ನು ಹಚ್ಚಿದ ಮೇಲೂ ಸಹ ಒಂಥರ ರಫ್ ಅನ್ನಿಸ್ತಾ ಇರುತ್ತೆ. ನಾವು ಮೆಹಂದಿನ ಯಾವ ಕಾರಣಕ್ಕೆ ಹಚ್ಚಿದ್ವಿ ಅನ್ನೋದು ಸಹ ಮರ್ತೋಗ್ಬಿಡುತ್ತೆ, ಆ ಥರ ಆಗ್ತಾ ಇರುತ್ತೆ. ಸೊ ಅದು ಫಂಗಸ್ ಬೆಳೆದಿರೋದು ಅಷ್ಟು ಒಳ್ಳೇದಲ್ಲ. ನಮಗೆ ತಲೆಯಲ್ಲಿ ಬೇರೆ ಥರದ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು, ಅದರಲ್ಲಿ ಹೀಚಿಂಗ್ ಇರ್ಬೋದು ಅಥವಾ ಡ್ಯಾಂಡ್ರಫಿಂದ ಮತ್ತೊಂದು. ಸೊ ಹಾಗಾಗಿ ನೀವು ಐರನ್ ಪಾಟಲ್ಲಿ ಮೆಹಂದಿನ ಕಲಸಿಡ್ತೀರಾ ಅಂದರೆ ಒಂದು ದಿನಕ್ಕೆ ಮಾತ್ರ, 2 ದಿನ ಅಂದರೆ ಬೆಳಗ್ಗೆ ಪೂರ್ತಿ ಕಲಸಿ ರಾತ್ರಿನೂ ಪೂರ್ತಿ ಇಟ್ಟು ನೆಕ್ಸ್ಟ್ ಡೇ ಹಚ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡಬೇಡಿ. ನೀವು ಬೆಳಗ್ಗೆ ಹಚ್ಕೋತೀರ ಅಂದರೆ ರಾತ್ರಿ ಕಲಸಿಡಿ, ಇಲ್ಲ ಬೆಳಗ್ಗೆ ಕಲಸಿಟ್ಬಿಟ್ಟು ಮಧ್ಯಾಹ್ನ ಇಲ್ಲ ಸಂಜೆ ಒಳಗಡೆ ಹಚ್ಕೊಂಡು ಹೆಡ್ಬಾತ್ ಮಾಡಿದರೆ ಒಳ್ಳೆಯದು. ಹಾಗೆಯೇ ಮೆಹಂದಿಯನ್ನು ಎಷ್ಟೊತ್ತು ಕಲಸಿಡಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ. ಈಗ ನಾವು ಬರೀ ನರಿಶಿಂಗೋಸ್ಕರ, ಈಗ ನಾವು ಬರೀ ನರಿಶ್ಮೆಂಟ್ಗೋಸ್ಕರ ನಾವು ಮೆಹಂದಿನ ಕಲಿಸ್ತೀವಿ ಅಂದರೆ ನಮಗೆ ಒಂದು 4 ಅವರ್ಸ್ ಸಾಕಾಗತ್ತೆ. ಇಲ್ಲ ನಾನು ಕಲರಿಂಗೋಸ್ಕರ ಮಾಡ್ಕೋತೀನಿ ಅಂದರೆ ನೀವು ರಾತ್ರಿ ಕಲಸಿಟ್ಟು ಬೆಳಗ್ಗೆ ಹಚ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ ಮೆಹಂದಿನ ಕಲಿಸ್ಬೇಕಾದ್ರೆ, ನಾವು ಮೆಹಂದಿನ ಹಚ್ಕೋಬೇಕಾದ್ರೆ ಯಾವ ಕಾರಣಕ್ಕಾಗಿ ಮೆಹಂದಿನ ಹಚ್ಕೊಳ್ತೀವಿ ಅನ್ನೋದು ಸ್ವಲ್ಪ ಮುಂಚೆ ಗೊತ್ತಿರಬೇಕು. ಮೆಹಂದಿನ ಬಿಳಿ ಕೂದಲಾಗಿರೋದು ಕಲರಿಂಗ್ ಆಗಲಿಕ್ಕೋ ಅಥವಾ ಬಿಳಿ ಕೂದಲಾಗಿರೋದು ಕಪ್ಪಾಗಲಿಕ್ಕೋ ಯಾವ ಕಾರಣಕ್ಕೋಸ್ಕರ ಹಚ್ಕೊಳ್ತೀವಿ ಅನ್ನೋದು, ಅದ್ರ ಮೇಲೆ ನಾವು ಏನೇನು ಅದ್ರ ಮೇಲೆ ಹಾಕ್ತೀವಿ, ಅದರೊಳಗಡೆ ಕಂಟೆಂಟನ್ನು ಏನೇನು ಮಿಕ್ಸ್ ಮಾಡ್ಕೊಂಡು ಹಚ್ತೀವಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮೊದಲು ನಾವು ಯಾವುದಕ್ಕೋಸ್ಕರ ಹಚ್ಕೋತಾವೆ ಅನ್ನೋದು ಮೊದಲು ಗೊತ್ತಿರಬೇಕು. ಹಾಗೆ ಮೆಹಂದಿನ ಹಚ್ಕೋಬೇಕಾದ್ರೆ ನಾವೀಗ ಮೆಹಂದಿನ ನೀವು ವೀಕ್ಲಿ ಹಚ್ಕೋತೀರಾ, ಮೆಹಂದಿ ಒಂದು ವಾರ ಬಿಟ್ಟು ಒಂದು ವಾರ ಹಿಂಗೆ ಕಂಟಿನ್ಯೂ ಹಚ್ತಾ ಇರ್ತೀರಾ ಅಂದರೆ ನೀವು ಮೆಹಂದಿ ಹಚ್ಚಿದ ಮೇಲೆ ಒಂದು 45 ನಿಮಿಷದಿಂದ 1 ಗಂಟೆ ಸಾಕಾಗತ್ತೆ. ಇಲ್ಲ ನೀವು ಮಂತ್ಲಿ 1 ಟೈಮ್ ಹಚ್ತೀರಾ ಅಂದರೆ 1.5 2 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಯಾಕಂದರೆ ಮೆಹಂದಿಗೂ ಒಂದು ಟೈಮ್ ಅಂತ ಇರುತ್ತೆ. ಅದು ಎಷ್ಟು ಟೈಮ್ ನಮ್ಮ ತಲೆಯಲ್ಲಿ ಇರುತ್ತೋ ಅಷ್ಟು ಅದು ನಮಗೆ ಅದೇನು ಕೆಲಸ ಮಾಡಬೇಕಾಗಿರುತ್ತಲ್ಲ ಆ ಕೆಲಸನ ಮಾಡುತ್ತೆ. ಇಲ್ಲ ಮೆಹಂದಿ ನಾವು ಯಾವ ಕಾರಣಕ್ಕೆ ಹಚ್ಕೊಂಡಿರ್ತೀವಿ ಅಂತೇಳಿ, ಸೊ ಆ ನರಿಶ್ಮೆಂಟನ್ನು ಮತ್ತೆ ಅದು ವಾಪಸ್ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ವಾಪಸ್ ಹೋಗುತ್ತೆ. ಸೊ ಆವಾಗ ಕೂದಲೆಲ್ಲ ಫುಲ್ಲು ರಫ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಹಚ್ಕೊಂಡು ಇಡೀ ದಿನ ಹಾಗೆ ಬಿಟ್ಬಿಟ್ಟು ಸಂಜೆ ತಲೆ ಸ್ನಾನ ಮಾಡ್ತಾ ಇರ್ತಾರೆ. ಇಲ್ಲ ಅಂದರೆ ಪೂರ್ತಿ ಒಣಗಲಿಕ್ಕೆ ಬಿಸಿಲಿಗೆ ನಿಲ್ತಾರೆ. ಒಂದು ಮೇಯ್ನ್ ಆಗಿ ಯಾವತ್ತೇ ನಾವು ಮೆಹಂದಿನ ಹಚ್ಕೊಂಡ್ರು ಬಿಸಿಲಲ್ಲಿ ನಿಲ್ಬಾರ್ದು, ಅದು ಪೂರ್ತಿ ಡ್ರೈ ಆಗಿ
ಒಣಗದೇ ಇರೋ ಥರ ನೋಡ್ಕೋಬೇಕು. ನಾವು ಹೊರಗಡೆ ಓದಬೇಕಾದ್ರೆ PGಯಲ್ಲಿ ಇದ್ದಾಗ ಹಾಸ್ಟೆಲಲ್ಲಿ ಇದ್ದಾಗ ಎಲ್ಲ ನೋಡಿದ್ದೀವಲ್ಲ, ಹೇಗೆ ಮಾಡ್ತಿದ್ರು ಹುಡುಗಿರು ಅಂದರೆ ಬೆಳಗ್ಗೆ ಮೆಹಂದಿ ಹಚ್ಕೊಂಡು ಓದ್ಕೊಂಡು ಕೂತ್ಬಿಡೋದು, ಇಲ್ಲ ಯಾವುದಾದ್ರೂ ಮರದ ಕೆಳಗೋ ಅಲ್ಲಿ ಬಿಸಿಲು ಬೀಳೋ ಆ ಥರ ಎಲ್ಲ ಪೂರ್ತಿ ಬಿಸಿಲು ಪೂರ್ತಿ ಒಣಗೋ ಥರ ಕುತ್ಕೊಂಡ್ಬಿಟ್ಟು ಮತ್ತೆ ಸಾಯಂಕಾಲ ತಲೆ ಸ್ನಾನ ಮಾಡ್ತಾಯಿದ್ರು. ಸೊ ಆ ಥರ ಮಾಡೋದು ತಪ್ಪು. ಯಾಕಂದರೆ ಮೆಹಂದಿಗೂ ಒಂದು ಟೈಮ್ ಅಂತ ಇರುತ್ತೆ. ನಾವು ಯಾವಾಗೋ ಹಚ್ಕೊಂಡು ಯಾವಾಗ ತೊಳ್ಕೊಂಡ್ರೆ ಅದು ಏನಾಗಬೇಕಾಗಿರುತ್ತೋ ಆ ಎಫೆಕ್ಟ್ನ ಬಿಟ್ಬಿಟ್ಟು ಮತ್ತೆ ಇನ್ನೊಂದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಮೆಹಂದಿ ಹಚ್ಕೊಂಡಿದ್ದೆ ನನಗೆ ಏರ್ ಫಾಲ್ ಆಯಿತು, ಈ ಮೆಹಂದಿ ಹಚ್ಕೊಂಡೆ ನನಗೆ ಹಿಂಗಾಯಿತು ಅನ್ನೋ ರೀಸನ್ ಆಗುತ್ತೆ. ಯಾಕಂದರೆ ಜಾಸ್ತಿ ತಲೆ ನೆಂದಷ್ಟು ನಮಗೆ ತಲೆಯಲ್ಲಿ ಒಟ್ಟು ಜಾಸ್ತಿ ಆಗುತ್ತೆ. ಕೆಲವರು ಅಂತಿರ್ತಾರೆ, ನಾನು ಮುಂಚಿನ ತಲೆಯಲ್ಲಿ ಒಟ್ಟಿರಲಿಲ್ಲ, ಮೆಹಂದಿ ಹಚ್ಚಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಒಟ್ಟು ಸ್ಟಾರ್ಟ್ ಆಯಿತು ಅಂತೇಳಿ. ಆ್ಯಕ್ಚುಲಿ ಮೆಹಂದಿ ಹಚ್ಚೋದೇ ಇದೆಲ್ಲ ನಿವಾರಣೆ ಆಗಲಿ ಅಂತೇಳಿ. ಸೊ ನಮಗೆ ಸರಿಯಾಗಿ ಗೊತ್ತಿಲ್ಲದಲೇ ಮೆಹಂದಿನ ಹಚ್ಚೋದು ತಪ್ಪು. ಈ ಥರ ಜಾಸ್ತಿ ತಲೆ ಕೂದಲು ಎಂತಾಗ ಏನಾಗುತ್ತೆ ಅಂದರೆ ಸ್ಕಾಲ್ಪು ಜಾಸ್ತಿ ಆಗುತ್ತೆ. ಹಾಗೆಯೇ ನಾವು ಮೆಹಂದಿನ ಹಚ್ಚಿದ ಮೇಲೆ ಅದನ್ನು ಆಲ್ಮೋಸ್ಟ್ ನೆರಳಲ್ಲೇ ಇರಬೇಕು. ಗಾಳಿಗೆ ಅದು ಸ್ವಲ್ಪ ಡ್ರೈ ಆಗಬೇಕೆ ವಿನಃ ಪೂರ್ತಿ ಒಣಗಬಾರ್ದು. ಇನ್ ಕೇಸ್ ನೀವಿನ್ನೂ ಚಾನ್ಸ್ ಸಿಕ್ತು ಅಂದರೆ ನೀವು ಮೆಹಂದಿನ ಹಚ್ಚಿದ ಮೇಲೆ ಕಾಟನ್ ಬಟ್ಟೆಯಿಂದನಾದರೂ ಅದನ್ನು ಸುತ್ಕೊಳ್ಬೋದು. ನಾವು ತಲೆಸ್ನಾನ ಮಾಡಿದಾಗ ಯಾವ ರೀತಿಯಾಗಿ ಬಟ್ಟೆನೆಲ್ಲ ಕವರ್ ಮಾಡ್ಕೊಂಡಿರ್ತೀವಲ್ಲ ಆ ಥರ ಅದು ಕವರ್ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ಪ್ಲಾಸ್ಟಿಕ್ ಕವರ್ ಇರ್ತಾವಲ್ವ ಅದರಿಂದನೂ ಸಹ ಕಟ್ಕೋಬೋದು, ಅದರಿಂದನೂ ಕವರ್ ಮಾಡ್ಕೋಬೋದು. ಅಯ್ಯೋ ಅದು ಪೂರ್ತಿ ನೆಂದೋಗಲ್ವಾ ಅಂತ, ಅದು ಅಷ್ಟು ಅಬ್ಸರ್ವ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ತುಂಬ ಹೊತ್ತು ಬಿಡಬಾರ್ದು. 1 ಗಂಟೆ 1.5 ಗಂಟೆ ಮ್ಯಾಕ್ಸಿಮಮ್ ಅಂದರೆ 2 ಗಂಟೆ ಸಾಕು, ಅದಕ್ಕಿಂತ ಜಾಸ್ತಿ ಬಿಡಬೇಡಿ. ಯಾಕಂದರೆ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಅದು ಆ್ಯಕ್ಟಿವ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಇನ್ನೊಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಇಷ್ಟನ್ನು ಸಹ ಅಬ್ಸರ್ವ್ ಮಾಡ್ಕೋಬೇಕು. ಕಂಪ್ನೀಸನ್ನು ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಅದ್ರಲ್ಲಿ PPT ಕಂಟೆಂಟ್ ಎಲ್ಲ ಇರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚಿಟ್ಟು ಸಹ ಎಲ್ಲ ಕಂಪ್ನೀಸು ಅದನ್ನು ಎಕ್ಸಿಬಿಟ್ ಮಾಡಲ್ಲ, ತೋರಿಸೋದಿಲ್ಲ ಅದರಲ್ಲಿ ಏನೇನು ಹಾಕಿದ್ದೀವಿ ಅಂತೇಳಿ. ಬ್ರಾಕೆಟಲ್ಲಿ ಬೇಸ್ಡ್ QR ಅಂತೇಳಿ ಹಾಕ್ಬಿಟ್ಟಿರ್ತಾರೆ, ಅಂದರೆ ಅದರೊಳಗಡೆ ಇನ್ನೂ ಕೆಲವೊಂದು ಕಂಟೆಂಟ್ ಇದೆ, ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ತಲೆ ಸ್ನಾನ ಮಾಡಬೇಕಾದ್ರೆ ಮೆಹಂದಿ ಹಚ್ಚಿ ತಲೆ ಸ್ನಾನವನ್ನು ಮಾಡಬೇಕಾದ್ರೆ ಕೆಲವರು ಕೂದಲನ್ನ ಆರಿಸ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಟವಲ್ ತೊಗೊಂಡು ಪಟ್ಟ 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 ಹೊಡ್ಕೊಳ್ಳೋದಿರ್ಬೋದು, ಅಥವಾ ಫುಲ್ ರಬ್ ಮಾಡಿ ಉಜ್ಜೋದಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಇಲ್ಲ ಕೋಲ್ ತೊಗೊಂಡು ಅದನ್ನು ಸಹ ಪಟ್ ಅಂತ ಹೊಡಿತಾ ಇರ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪ್ಲಿಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಏರ್ಸು ಫುಲ್ಲು ಡ್ಯಾಮೇಜ್ ಆಗುತ್ತೆ, ನಮಗೆ ತುದಿ ಕೂದಲಲ್ಲಿ ಸ್ಪ್ಲಿಟ್ಸ್ ಆಗುತ್ತೆ. ಈಗ ತುಂಬ ಜನ ಅಂತ ನಾನು ತುದಿ ಕೂದಲು ತುಂಬ ಈಗ ಥರ ಆಡ್ಕೊಂಡಿದ್ದೆ, ಸ್ಪ್ಲಿಟ್ಸ್ ಆಗಿದೆ ಅಂತೇಳಿ. ಆ ಥರ ಸ್ಪ್ಲಿಟ್ಸ್ ಆದಾಗ ಏನಾಗುತ್ತೆ, ಏರ್ ಗ್ರೋತ್ ಆಗೋದಿಲ್ಲ. ಹಾಗಾಗಿ ನೀವು ಮೆಹಂದಿನ ಕಲಿಸ್ಕೋತೀರಾ ಅಂದಾಗ ಆ ಮೆಹಂದಿ ಜೊತೆ ಸ್ವಲ್ಪ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಮೆಹಂದಿನ ಕಲಸಿ ಹಚ್ಕೊಂಡ್ಮೇಲೆ ಅದು ತುಂಬ ಸಾಫ್ಟ್ ಅಂತ ಬರೋದಿಲ್ಲ, ಸ್ವಲ್ಪ ರಫ್ ಆಗೇ ಇರುತ್ತೆ. ನಮಗೆ ಇನ್ನೊಂದು ಶಾಂಪು ಹಾಕ್ಕೊಂಡು ಸೀಗೆಕಾಯಿ ಹಾಕ್ಕೊಂಡು ತಲೆಸ್ನಾನ ಮಾಡಿದ್ಮೇಲೆ ನಮಗೆ ಆ ಸ್ಮೂತಿ ಸಿಗುತ್ತೆ. ಅಲ್ಲಿ ತನಕ ನಮಗೆ ಸ್ವಲ್ಪ ರಫ್ ಅನ್ನಿಸ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಕೂದಲಿನೂ ಎಳೆದಂಗೆ ಆಗಿಬಿಟ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವು ಮೆಹಂದಿ ಯಾವಾಗಲೇ ಕಲಿಸ್ತಾ ಇರಲಿ 1 ಸ್ಪೂನಷ್ಟು ಅದರೊಳಗಡೆ ಹಾಕೋಬೇಕು. ನೀವು ಯಾವುದಕ್ಕೋಸ್ಕರ ಮಾಡ್ತೀರಿ, ಕಲರಿಗೋಸ್ಕರ ಮಾಡ್ತಿದ್ರೆ ಆ ಥರ ಮಾಡ್ಕೋಬೋದು. ಇಲ್ಲ ನನಗೆ ಜಸ್ಟ್ ಕೂದಲು ತಂಪಾಗಿರಲಿಕ್ಕೆ ಅಥವಾ ನರಿಶಿಂಗೋಸ್ಕರ ಮಾಡ್ಕೋತೀನಿ ಅಂದರೆ ಮುಂಚೆನೇ ತಲೆಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಆಮೇಲೆ ಮೆಹಂದಿ ಹಚ್ಚಿದ್ರೂ ಆಗುತ್ತೆ. ನೀವು ಯಾವುದ್ರ ಮೇಲೆ ಮೆಹಂದಿ ಹಚ್ಕೋತಾ ಇರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಸಿಲಲ್ಲಿ ಒಣಗೋ ಥರ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಮೆಹಂದಿನ ಕಲಿಸ್ಕೋಬೇಕಾದ್ರೂ ಅಷ್ಟೇ ತುಂಬ ತೆಳ್ಳಗೆ ಮತ್ತು ತುಂಬ ದಪ್ಪ ಕಲಿಸ್ಕೋಬಾರ್ದು, ಮೀಡಿಯಮಲ್ಲಿ ಕಲಿಸ್ಕೊಳ್ಳಿ. ಸೊ ಅದು ತಲೆಗೆ ಚೆನ್ನಾಗಿ ಅಬ್ಸರ್ವ್ ಆಗಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಮೆಹಂದಿ ಹಚ್ಕೊಂಡು ದಿನ ಯಾವುದೇ ಕಾರಣಕ್ಕೂ ಶಾಂಪೂ ಆಗಲಿ ಸೀಗೆಕಾಯಿ ಆಗಲಿ ಹಾಕ್ಕೊಂಡು ಸ್ನಾನ ಮಾಡಬೇಡಿ, ತಲೆ ಸ್ನಾನ ಮಾಡಬೇಡಿ. ಆವತ್ತಿನ ದಿನ ಬರೀ ಪ್ಲೇನ್ ವಾಟ್ರಲ್ಲಿ, ತುಂಬ ಬಿಸಿನೀರು ಬೇಡ, ತಣ್ಣಗೆ ನೀರು ಬೇಡ, ತುಂಬ ಕೋಲ್ಡ್ ವಾಟ್ರು ಬೇಡ, ಸ್ವಲ್ಪ ನಚ್ಚಬೆಚ್ಚಗಿರಲಿ. ಓಕೆ, ಸ್ವಲ್ಪ ವಾರ್ಮ್ ಆ ಥರ ಇದ್ದರೆ ಓಕೆ ಅಷ್ಟೇ. ತುಂಬ ಬಿಸಿ, ಕೆಲವರಿಗೆ ತುಂಬ ರೂಢಿ ಇರುತ್ತೆ, ನನಗೆ ತುಂಬ ಬಿಸಿ ನೀರೇ ಬೇಕು, ಬಿಸಿನೀರಿಲ್ಲದೆ ನನಗೆ ಆಗಲ್ಲ ಅಂತೇಳಿ. ಆ ಥರ ಬಿಸಿನೀರನ್ನು ಹಾಕ್ಕೊಂಡಾಗ ನಮಗೆ ಕೂದಲಿನ ರೂಟ್ಸ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಬೇಡಿ. ಆದಷ್ಟು ನಚ್ಚಬೆಚ್ಚ ನೀರಲ್ಲಿ ಸ್ವಲ್ಪ ನಾರ್ಮಲ್ ವಾಟ್ರಲ್ಲಿ ಸ್ನಾನ ಮಾಡಿ. ಅಲ್ಲ ಫುಲ್ಲು ಕೋಲ್ಡ್ ವಾಟ್ರ್ ಇಲ್ಲ ಫುಲ್ಲು ಬಿಸಿನೀರು ಆ ಥರ ಸ್ನಾನಗಳನ್ನು ಮಾಡಬಾರ್ದು. ಹಾಗೆಯೇ ಯಾರಾದರೂ ನಿಮ್ಮ ಮನೆಗಳ ಹತ್ರ ಹಸಿ ಮೆಹಂದಿ ಸೊಪ್ಪು ಸಿಗ್ತಾ ಇತ್ತು ಅಂದರೆ ಹಾಗೆ ಡೈರೆಕ್ಟಾಗಿ ರುಬ್ಬಿ ಹಚ್ಕೋಬೇಡಿ. ಅದನ್ನು ಸ್ವಲ್ಪ ಎಲೆನ ಒಣಗಿಸ್ಬಿಟ್ಟು ಅದನ್ನು ರುಬ್ಬಿಬಿಟ್ಟು ಹಚ್ಕೊಳ್ಳಿ. ಯಾಕಂದರೆ ತುಂಬ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಬೇಸಿಗೆಯಲ್ಲಿ ಇದ್ದರೆ ಓಕೆ, ನನಗೆ ಬಾಡಿ ತುಂಬ ಹೀಟ್ ಇದೆ ಅಂದರೆ ಅಂಥವ್ರು ಹಚ್ಕೊಂಡ್ರು ಓಕೆ. ಆದರೆ ಕೆಲವರು ನಾರ್ಮಲ್ ಇರೋರು ಅಥವಾ ಕೋಲ್ಡ್ ಬಾಡಿ ಅಂತ ಇರ್ತಾರೋ, ಸೊ ಆ ಥರ ಶೀತ ಮೈ ಅಂತಾರಲ್ವ, ಸೊ ಆ ಥರದವರು ಆ ರೀತಿಗೆ ಡೈರೆಕ್ಟಾಗಿ ಸೊಪ್ಪನ್ನು ಹಚ್ಕೋಬೇಡಿ. ಇನ್ ಕೇಸ್ ನೀವೇನಾದರೂ ಹಚ್ಕೊಳ್ಳೋದಾದರೆ ನಾನು ಆ ಥರ ಶೀತ ಆಗೋರಿಗೆ ಯಾವ ರೀತಿಯಾಗಿ ಮೆಹಂದಿನ ಕಲಿಸ್ಕೋಬೇಕು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲೆಯನ್ನು ಹಚ್ಕೊಳ್ಳೋದನ್ನು ಡೈರೆಕ್ಟಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಸೊ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಒತ್ಬಿಟ್ಟು ಆಲ್ ಅಂತೇಳಿ ಓಕೆ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದ.